ಇಷ್ಟು ಒಳ್ಳೆಯವರ ಪ್ರತಾಪ್, ಮುಗ್ಧತೆ ಅಂದರೆ ಇದೇನಾ? ನಿಜಕ್ಕೂ ಪ್ರತಾಪ್ ಅವರ ಇಂಟರ್ವ್ಯೂಗಳನ್ನು ನೋಡ್ತಾ ಇದ್ರೆ, ಪ್ರತಾಪ್ ಅವರು ಮಾತಾಡೋದನ್ನು ಕೇಳ್ತಾ ಇದ್ರೆ, ಆ ಮನುಷ್ಯ ಒಳಗಡೆ ಅಷ್ಟೇ ಅಲ್ಲ, ಹೊರಗಡೆ ಕೂಡ ಅದೇ ರೀತಿನಲ್ಲಿ ಇದ್ದಾರೆ. ಒಂದು ತುಂಬ ಕಾಮ್ ಆದ, ಒಂದು ನಾರ್ಮಲ್ ಆದ, ಒಂದು ಬಡ ಕುಟುಂಬದ ಹುಡುಗ ಹೇಗಿರಬೇಕೋ ಆ ರೀತಿ ಇದ್ದಾರೆ. ಅಲ್ಲಿ ತುಂಬ ವಿನಯತೆಯಿಂದ ಅಲ್ಲಿ ಇಶಾನಿ ಅವ್ರ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ರೆ, ಆ ಹೆಣ್ಮಗಳು ಚೆನ್ನಾಗಿರಲಿ, ಅದನ್ನಲ್ಲೇ ಬಿಟ್ಬಿಡಿ. ಅವರು ಮತ್ತೊಂದು ವಿಷಯವನ್ನು ತುಂಬ ಒತ್ತಿ ಹೇಳ್ತಾರೆ, ನಾನು ಕೂಡ ಇದೇ ರೀತಿ ಬದುಕಬೇಕು ಅಂತ ಆಸೆ ಪಟ್ಟಿದ್ದೀನಿ. ಹಾಗೆ ಅವರು ಕೂಡ ಬದುಕಬೇಕು ಬಿಟ್ಬಿಡಿ ಅಂತ ಹೇಳ್ತಾರೆ. ಸೊ ನಿಜಕ್ಕೂ ಅಂದರೆ ಆ ನೋವು ಇರೋರಿಗೆ ನೋವಿನ ಬಗ್ಗೆ ಗೊತ್ತಾಗುತ್ತೆ. ಆದರೆ ಅವರು ಕೂಡ ಅದೇ ರೀತಿಯ ಒಂದು ನೋವನ್ನು ಅನುಭವಿಸಿದ್ರಿಂದ ಬಹುಶಃ ಅವರು ಅಲ್ಲಿ ಆ ಮಾತನ್ನು ಹೇಳಿದ್ದಾರೆ ಅಂತಲ್ಲ. ಹಾಗೆ ವಿನಯ್ ಅವರ ಬಗ್ಗೆ ಕೇಳಿದ್ರೆ ತುಂಬ ವಿನಯ್ ಅವರ ಬಗ್ಗೆ ಗೌರವದಿಂದ ಮಾತಾಡಿದ್ರು. ಸೆಲೆಬ್ರಿಟೀಸ್‌ಗಳ ಬಗ್ಗೆ ಕೇಳಿದಾಗ ತುಂಬ ಮತ್ತೊಂದು ಏನಂದರೆ ಅವ್ರು ಎಲ್ಲೂ ಕೂಡ ನೀವು ಮುದ್ದೆ ಮಾಡಿದ್ರಿ ಅಂದರೆ ಅಲ್ಲಿ ಕ್ರೆಡಿಟ್ ತಗೊಳ್ಳಿಲ್ಲ. ಮತ್ತೆ ಅಲ್ಲೊಂದು ಮಾಡಿದ್ರಿ ಅಂದರೆ ಇಲ್ಲ ಸರ್ ನನಗೆ ಗೊತ್ತಿಲ್ಲ. ಅಲ್ಲಿ ಏನೋ ನಾನೊಂದು ಮಾಡಿದೆ ಸುಮ್ಮನೆ ಕೂತಿದ್ದೆ. ಅಲ್ಲಿ ಏನೋ ಉತ್ತರ ಕೊಡಬೇಕಿತ್ತು ಉತ್ತರ ಕೊಟ್ಟೆ ಅಷ್ಟೇ. ಆ ಟೈಮಲ್ಲಿ ನನಗದು ಹೊಳದೇ ಇರಲಿಲ್ಲ. ಹೊರಗಡೆ ಫ್ಯಾನ್ ಪೇಜಸ್ ಏನಿದೆ ಅವರು ಆ ರೀತಿ ಹೇಳಿದ್ದಾರೆ. ಅವರು ಅದನ್ನು ಒಂದು ರಾಕಿಂಗ್ ಆಗಿ ತೋರಿಸಿದ್ದಾರೆ. ಸೊ ಫ್ಯಾನ್ ಪೇಜಸ್ ಅವ್ರಿಗೆ ಆ ಕ್ರೆಡಿಟ್ ಹೋಗಬೇಕು ಅನ್ನೋ ರೀತಿನಲ್ಲಿ ಮಾತಾಡ್ತಾರೆ. ಒಂದು 240 ಎಷ್ಟೋ ಫ್ಯಾನ್ ಪೇಜ್‌ಗಳು ಕ್ರಿಯೇಟ್ ಆಗಿದೆ. ಸೊ ಅದು ಅಷ್ಟು ನಾನು ನೋಡಿದೆ. ಸೊ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾರೆ. ಅಷ್ಟೇ ಅಲ್ಲ, ನನಗೂ ಕೂಡ ಹೆಮ್ಮೆ ಅನ್ನಿಸ್ತು. ನಾನು ಕೂಡ ಇವ್ರ ಬಗ್ಗೆ ವಿಡಿಯೋ ಮಾಡಿದ್ದೆ. ಅವರು ಒಂದು ಅಂದರೆ ನನ್ನ ಬಗ್ಗೆ ತುಂಬ ಜನ ವಿಡಿಯೋ ಮಾಡಿದ್ದಾರೆ. ಫ್ಯಾನ್ ಪೇಜ್‌ಗಳಿತ್ತು. ಅವರೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳಿದರು. ಸೊ ನನಗೂ ಕೂಡ ಹೆಮ್ಮೆ ಅಂದರೆ ಈಗ ಬೇರೆಯವರೆಲ್ಲ ನಾನೀಗ ಲಾಸ್ಟ್ ಸೀಸನ್ ಒಂದು ತಮಿಳ್ ಬಿಗ್ ಬಾಸ್‌ನಲ್ಲಿ ಸೊ ಹೊರಗಡೆ ಬಂದಮೇಲೆ ಕಂಟೆಸ್ಟೆಂಟ್ ಏನು ಮಾಡ್ತಾರೆ ಅಂದರೆ ಹೌದೌದು ನಾನು ಅದು ಅವರು ಮಾಡೇ ಇಲ್ಲ ಅಂತ ನಮ್ಗೆ ಗೊತ್ತಾಗತ್ತೆ ಕ್ಲಿಯರಾಗಿ ಅವ್ರು ಹೇಳೋವಾಗ. ಅಂದರೆ ಏನು ಫ್ಯಾನ್ ಪೇಜಸ್‌ಗಳು ಹೇಳಿದ್ದಾರೆ ಅದು ಹೌದೌದು ನಾನು ಅವಾಗ ಹಂಗೆ ಅನ್ಕೊಂಡಿದ್ದೆ ಅನ್ನೋ ರೀತಿನಲ್ಲಿ ಆ ಕ್ರೆಡಿಟನ್ನು ತಗೊಳ್ಳೋದಕ್ಕೆ ನೋಡ್ತಾರೆ. ಆದರೆ ಪ್ರತಾಪ್ ಅವರು ಎಲ್ಲೂ ಕೂಡ ಆ ಕ್ರೆಡಿಟನ್ನು ಹೌದು ನಾನು ಹಂಗೆ ಮಾಡಿದೆ, ನಾನು ಹಿಂಗೆ ಮಾಡಿದೆ ಅಂತ ಹೇಳ್ತಾ ಇಲ್ಲ. ಅದ್ರ ಬದಲು ನಾನಲ್ಲಿ ಸುಮ್ಮನೆ ಕೂತಿದ್ದೆ, ನಾನು ಮಲ್ಕೊಂಡಿದ್ದೆ, ನಾನು ಬಂದು ಮುದ್ದೆ ಮಾಡಿದೆ. ಫ್ಯಾನ್ ಪೇಜಸ್ ಆ ರೀತಿ ನನಗವಾಗ ಅಂದರೆ ಅದೇ ನಿಜ. ಒಬ್ಬ ಮನುಷ್ಯ ಸುಮ್ಮನೆ ಕಾಮನ್ ಆಗಿ ನಾರ್ಮಲ್ ಆಗಿದ್ದರೆ ಅವ್ನಿಗೆ ಆ ಟೈಮಲ್ಲಿ ಅವ್ನು ಏನು ಅನ್ಸಿರ್ತಾನೋ ಅದನ್ನು ಮಾಡಿರ್ತಾನೆ. ನಾನು ಇದು ಮಾತಾಡಿದ್ರೆ ಹೊರಗಡೆ ಇದು ಹಿಂಗಾಗತ್ತೆ, ಅದು ಮತ್ತೊಂದಾಗತ್ತೆ, ಮಗದೊಂದಾಗತ್ತೆ ಅಥವಾ ಇದಕ್ಕೆ ರೀತಿಯ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನು ಯೋಚನೆ ಮಾಡದೆ ಮಾಡೋದಿದೆಯಲ್ಲ ಅದು ರಿಯಾಲಿಟಿ. ಅಂದರೆ ಈಗ ನಾನು ಕೂಡ ಕೆಲವೊಂದು ಕಡೆ ಮುದ್ದೆ ಮಾಡಿದಾಗಲಿ ಸಾಕಷ್ಟು ಬಾರಿ ಮಾತಾಡಿದ್ದೀನಿ. ಅಂದರೆ ನಾವು ಕೂಡ ಒಂದು ಅಂದರೆ ಪ್ರತಾಪ್ ಅವರು ಇದೇ ಆ್ಯಂಗಲ್‌ನಲ್ಲಿ ಯೋಚನೆ ಮಾಡಿರ್ಬೋದು ಅಂತ ಅಂದ್ಕೊಂಡು ಮಾತಾಡಿರ್ತೀವಿ ಅಷ್ಟೇ ಬಿಟ್ಟರೆ, ನಮಗೂ ಕೂಡ ಗೊತ್ತಿಲ್ಲ ಅವರು ಯಾವ ರೀತಿ ಮಾತಾಡಿದ್ರು. ಅವ್ರಿಗೆ ಆ ಸೆಕೆಂಡ್‌ನಲ್ಲಿ ಏನು ಅನ್ಸಿತ್ತಂತ. ಅಂದರೆ ಅವರ ಮುಖಭಾವನೆಯನ್ನು ನೋಡಿ, ಅವರು ಮಾತಾಡುವಂಥ ಶೈಲಿಯನ್ನು ನೋಡಿ, ಮತ್ತು ಅವರ ಬಾಡಿ ಲ್ಯಾಂಗ್ವೇಜನ್ನು ನೋಡಿ, ಓಕೆ ಇದು ಹೀಗಿರ್ಬೋದು ಅಂತ ಅಂದ್ಕೊಂಡಿರ್ತೀವಿ. ಆದರೆ ಅದು ಚೆನ್ನಾಗಿದ್ದರೆ ಈಗ ನಮ್ಮ ಬಗ್ಗೆನೇ ಒಬ್ರು ಹೇಳ್ತಾರೆ ಅಂದರೆ ನಾವೇನೋ ಒಂದು ಡೈಲಾಗ್ ಹೇಳ್ಬಿಟ್ಟಿರ್ತೀವಿ. ಮಾರನೇ ದಿನ ಅವ್ರು ಬಂದಾಗ ನಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ನೀವು ಆ ಥರ ಹೇಳಿದ್ರಿ ರೀ ತುಂಬ ಚೆನ್ನಾಗಿತ್ತಂತ. ನಮಗೆ ಅನ್ಸತ್ತೆ ನಾವು ಹಂಗೆ ಹೇಳಿರಲಿಲ್ಲ ಇನ್ನೆಂಗೋ ಹೇಳಿದ್ವಿ. ಆದರೂ ಕೂಡ ನಾವೇನು ಮಾಡ್ತೀವಿ ಅಂದರೆ ಆ ಕ್ರೆಡಿಟ್ ಓಕೆ ಚೆನ್ನಾಗಿದೆ ಅಲ್ವಾ? ಓಕೆ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಡ್ತೀವಿ. ಅದ್ರ ಕ್ರೆಡಿಟ್‌ನ ತಗೊಳ್ಳೋದಕ್ಕೆ ಟ್ರೈ ಮಾಡ್ತೀವಿ. ಆದರೆ ಪ್ರತಾಪ್ ಅವರು ಎಲ್ಲೂ ಕೂಡ ಆ ಕ್ರೆಡಿಟನ್ನು ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇಲ್ಲ. ಒಂದು ನಾರ್ಮಲ್ ಆದ ಮನುಷ್ಯ ಸುಮ್ಮನೆ ಓಕೆ ಓಕೆ ಫ್ಯಾನ್ ಪೇಜ್‌ಗಳಿಗೆ ಆ ಕ್ರೆಡಿಟನ್ನು ಕೊಡ್ತಾ ಇದ್ದಾರೆ ಅಂದರೆ, ಅಲ್ಲೇ ಅರ್ಥ ಮಾಡ್ಕೋಬೇಕು ಅವರ ಒಂದು ಮುಗ್ಧತೆ ಏನಿದೆ. ಅದನ್ನು ಅವರು ಹೌದು ನಾನು ಹಂಗೆ ಮಾಡಿದೆ, ನಾನು ಹಿಂಗೆ ಮಾಡಿದೆ, ಸಾಧನೆ ಮಾಡಿದೆ ಅಂತೆಲ್ಲ ಈ ಸಾಧನೆಗಳ ಬಗ್ಗೆ ಮಾತಾಡದೆ, ಹೌದೌದು ನಾನು ಕೂಡ ಅದನ್ನ ನೋಡಿದೆ. ಒಂದು ಫ್ಯಾನ್ ಪೇಜಲ್ಲಿ ಈ ರೀತಿ ಹಾಕಿದ್ರು, ಆ ಸನ್ನಿವೇಶಗಳನ್ನು ಈ ರೀತಿ ಮಾಡಿದ್ರು, ನನ್ನ ಫ್ಯಾನ್ಸ್ ಈ ರೀತಿ ಕಮೆಂಟ್ ಮಾಡಿದ್ರು ಅಂತ ಎಲ್ಲ ಹೇಳ್ಕೊಳ್ಳೋದಿದೆಯಲ್ಲ, ಅದು ನಿಜವಾದ ಮುಗ್ಧತೆ. ನಿಜಕ್ಕೂ ಅದನ್ನು ನೋಡಿ ತುಂಬಾ ಖುಷಿ ಆಯಿತು. ಒಂದು ಕಡೆ ಅವರು ಅಂದರೆ ಸ್ನೇಹಿತರ ಜೊತೆನಲ್ಲೂ ಕೂಡ ಹೊರಗಡೆ ಬಂದ ಮೇಲೆ ಮುಂಚೆ ಹೇಗಿದ್ರು ಹಾಗೇ ಇದ್ದಾರೆ. ಹಾಗೆ ಅಲ್ಲಿ ಅವ್ರ ಅಕೌಂಟನ್ನು ಮ್ಯಾನೇಜ್ ಮಾಡಿದವ್ರ ಬಗ್ಗೆ ರಿವೀಲ್ ಮಾಡ್ತಾರೆ. ಅವ್ರ ಬಗ್ಗೆ ಒಂದಷ್ಟು ಹೆಮ್ಮೆಯಿಂದ ಮಾತಾಡ್ತಾರೆ. ಮತ್ತು ಸೆಲೆಬ್ರಿಟಿಗಳು ಮನೆ ಒಳಗೆ ಬಂದಾಗ ಪ್ರಥಮ್ ಅವರಿರ್ಬೋದು, ಶ್ರುತಿ ಅವರಿರ್ಬೋದು, ತಾರಾ ಮೇಡಮ್ ಇರ್ಬೋದು, ಆ ರೀತಿ ಅವ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ಅವರೆಲ್ಲ ಕಿರಿಕ್ ಅವ್ರ ಬಗ್ಗೆ ಮಾತಾಡ್ತಾರೆ. ಸೊ ಅವರೆಲ್ಲ ಬಂದು ಅಲ್ಲಿ ಸಪೋರ್ಟ್ ಮಾಡಿದ್ರು, ಅವರೊಂದಷ್ಟು ಹುರಿದುಂಬಿಸಿದ್ರು ಅಂತ ಹೇಳ್ತಾರೆ. ಸುದೀಪ್ ಅವರಿಗೆ ಸಂಪೂರ್ಣವಾಗಿ ಕ್ರೆಡಿಟನ್ನು ಕೊಡ್ತಾರೆ. ಯಾವುದೇ ಒಂದು ಅಂದರೆ ಸುದೀಪ್ ಅವರು ಅವ್ರನ್ನ ಕರ್ಕೊಂಡೋಗಿ ಮಾತಾಡಿದ್ರು. ಆಫ್ ದಿ ಕ್ಯಾಮರಾ ಕೂಡ ಪ್ರತಾಪ್ ಅವರೇ ಅಂತ ಮಾತಾಡಿಸಿದ್ರು ಅನ್ನೋದನ್ನು ಒಂದು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಈಗ ಒಬ್ಬರು ನಮಗೆ ಮರ್ಯಾದೆ ಕೊಡ್ತಾರೆ ಅಂತಂದರೆ ಆ ಮರ್ಯಾದೆ ಕೂಡ ಸುಮ್ಮನೆ ಬರಲ್ಲ. ಈಗ ಸುದೀಪ್ ಅವರು ಕೂಡ ಅಲ್ಲಿ ಪ್ರತಾಪ್ ಅವರ ಒಂದು ವ್ಯಕ್ತಿತ್ವವನ್ನು ನೋಡಿ ಅವರು ಗೌರವ ಕೊಟ್ಟಿರ್ಬೋದು. ಅದನ್ನೇ ಪ್ರತಾಪ್ ಅವರು ಕೂಡ ಅಷ್ಟೇ. ಅಂದರೆ ಸುದೀಪ್ ಅವರು ಒಬ್ಬ ದೊಡ್ಡ ನಟ, ಒಂದು ಫ್ಯಾನ್ ಬೇಸ್ ಇದೆ, ಒಂದು ಫಾಲೋವರ್ಸ್ ಇದ್ದಾರೆ. ಅವರಿಗೆ ಅಂತಲೇ ಕರ್ನಾಟಕದಲ್ಲಿ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ. ಅದೆಲ್ಲವನ್ನ ಬಿಟ್ಟು ಪ್ರತಾಪ್ ಅವ್ರ ಹತ್ರ ಹೋಗಿ ಅವರು ಪ್ರತಾಪ್ ಅವರೇ ನಿಮ್ಮ ಜೀವನ ಚೆನ್ನಾಗಿರಲಿ, ಅಂದರೆ ಒಂದಷ್ಟು ಅಭಿಮಾನಿಗಳು ನಿಮಗೆ ಸೃಷ್ಟಿಯಾಗಿದ್ದಾರೆ, ಈಗ ರಿಯಾಲಿಟಿಯಲ್ಲಿ ಇದ್ದೀರಿ, ಇದೇ ರೀತಿ ಇರಿ
ನಿಮ್ಮ ಜೀವನ ಚೆನ್ನಾಗಿರಲಿ ಅಂತ ಒಂದು ಹಾರೈಸ್ತಾರಲ್ವ, ಅದು ನಿಜಕ್ಕೂ ಅಲ್ಲಿ ಪ್ರತಾಪ್ ಅವರು ಸಾಧಿಸಿದ್ದು ಅದನ್ನೇ. ಅಂದರೆ ಅಲ್ಲಿ ಟ್ರೋಫಿ, ನಾನು ಈ ಹಿಂದೆ ಕೂಡ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಅವರು ಗೆಲ್ತಾರೋ ಗೆಲ್ಲಲ್ವೋ ಅವರ ಜೀವನ ಬದಲಾಗ್ತಿದೆ. ಬಹುಶಃ ಪ್ರತಾಪ್ ಅವರಿಗೆ ಅಲ್ಲಿ ಒಂದು ನಾರ್ಮಲ್ ಆದ ಲೈಫ್ ನಡೆಸೋನ್ಗೆ ತುಂಬ ದುಡ್ಡಿನ ಅವಶ್ಯಕತೆ ಇರಲ್ಲ. ಈ ಖುಷಿ, ಸಂತೋಷ ಅನ್ನೋದು ಏನಿದೆ ಅದು ದುಡ್ಡಿನ ಮೇಲೆ ಮಾತ್ರನೇ ಡಿಪೆಂಡ್ ಆಗಿರಲ್ಲ. ಮನಸ್ಥಿತಿಯಲ್ಲಿ ಡಿಪೆಂಡ್ ಆಗಿರುತ್ತೆ. ನಮ್ಮ ಮನಸ್ಥಿತಿ ಅಂದರೆ ಒಬ್ಬ ಕೋಟ್ಯಾಧೀಶ್ವರ ಪಡೋಕ್ಕಿಂತ ಅತಿ ಹೆಚ್ಚು ಖುಷಿಯನ್ನ ಒಂದು ಚಿಕ್ಕ ವಿಷಯದಲ್ಲೂ ಕೂಡ ನಾವು ಕೃಷ್ಣ ಕುಚೇಲನ ವಿಷಯವನ್ನ ನೋಡಿದ್ರೆ, ಕೃಷ್ಣ ಕುಚೇಲನ ಮನೆಯಲ್ಲಿ ಏನೋ ಒಂದು ಅವಲಕ್ಕಿಯನ್ನ ತಿಂತಾನೆ. ಆಗ ಅವನಿಗೆ ಸಂತೋಷ ಆಗತ್ತೆ. ದುಡ್ಡು ಒಂದೇ ಸಂತೋಷವನ್ನ ಕೊಡೋದಿಲ್ಲ. ಸಾಕಷ್ಟು ವಿಷಯಗಳು ಕೊಡುತ್ತೆ. ಅದೇ ರೀತಿ ಅವ್ರಿಗೂ ಕೂಡ ಸಾಕಷ್ಟು ಅಭಿಮಾನಿಗಳು ಸೃಷ್ಟಿಯಾಗಿದ್ರಿಂದನೋ ಎಲ್ಲೋ ಒಂದ್ ಕಡೆ ಮನಸ್ಸಿಗೆ ತುಂಬ ಖುಷಿ ಆಯ್ತು ಅಂತ ಅನ್ಸತ್ತೆ. ಆ ಖುಷಿಯನ್ನ ಅಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಕಷ್ಟು ಜನ ಅಭಿಮಾನಿಗಳು ಅವರಿಗೆ ಇದು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಬರೀ ಅಭಿಮಾನಿಗಳ ಬಗ್ಗೆ ಅಲ್ಲ, ಕೆಲವೊಂದು ಕಾಂಟ್ರವರ್ಸಿಗಳ ಬಗ್ಗೆನೂ ಕೂಡ ಅಲ್ಲಿ ಪ್ರತಾಪ್ ಅವರು ಒಪ್ಕೊಳ್ತಾರೆ. ಒಂದಷ್ಟು ಜನ ಬೈದಿದ್ದಾರೆ, ಒಂದಷ್ಟು ಜನ ಹಂಗೆ ಮಾಡಿದ್ದಾರೆ. ಸೊ ಅದು ಕೂಡ ಓಕೆ, ಅವ್ರಿಗೆ ಅನ್ಸಿದ್ದನ್ನ ಅವರು ಹೇಳಿದ್ದಾರೆ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿತ್ತು. ಅಂದರೆ ಪ್ರತಾಪ್ ಅವರೊಬ್ಬರೇ ಅಲ್ಲ, ವಿನಯ್ ಅವರು ಕೂಡ ಸಾಕಷ್ಟು ಮಾತಾಡಿದ್ದಾರೆ. ಕಾರ್ತಿಕ್ ಅವರು ಕೂಡ ಸಾಕಷ್ಟು ಒಳ್ಳೆ ರೀತಿನಲ್ಲಿ ಮಾತಾಡಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಹೊರಗಡೆ ಬಂದ ಮೇಲೆ ಒಬ್ಬರ ಮೇಲೆ ಮತ್ತೊಬ್ಬರು ಕೆಸರನ್ನು ಎರಚಿದೆ ಆ ಒಂದು ಒಳ್ಳೆ ವ್ಯಕ್ತಿತ್ವವನ್ನು ತೋರಿಸ್ತಾ ಇದ್ದಾರೆ. ಆ ಮಟ್ಟಿಗೆ ಈ ಸೀಸನ್ನಲ್ಲಿ ಬೇರೆ ಭಾಷೆಗಳಿಗೆ, ಈ ನೀವು ತಮಿಳು, ತೆಲುಗು ಅಥವಾ ಹಿಂದಿ ಭಾಷೆಗಳಲ್ಲಿ ನೋಡಿದ್ರೆ ಹೊರಗಡೆ ಬಂದ ಮೇಲೂ ಕೂಡ ಫೈಟ್ ಮಾಡ್ತಾ ಇರ್ತಾರೆ. ಅಲ್ಲಿ ಹಂಗಾಯ್ತು, ನಾನು ಹಂಗೆ ಹೇಳಿದೆ, ಈ ಥರ ಹೇಳಿದೆ. ಆ ರೀತಿ ಇಲ್ಲದೆ ಕನ್ನಡದ ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ಒಂದು ಮಟ್ಟಿಗೆ, ವಿನಯ್ ಅವರು ಕೂಡ ಪ್ರತಾಪ್ ಅವರ ಬಗ್ಗೆ ಸಾಕಷ್ಟು ದೂರುಗಳನ್ನ ಹೇಳ್ತಾ ಇಲ್ಲ, ಒಂದಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಸಂಗೀತ ಅವರಾಗ್ಲಿ, ಕಾರ್ತಿಕ್ ಅವರು ತುಂಬಾನೇ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಗತ್ತೆ ಇದನ್ನೆಲ್ಲ ನೋಡಿದ್ರೆ.